ಅರದನಹಳ್ಳಿ ಜ್ಞಾನದೀಪ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಆರ್ಪಿ ನಂಜುಂಡಸ್ವಾಮಿ. ತಾಲೂಕಿನ ಹರದನಹಳ್ಳಿಯ ಜ್ಞಾನದೀಪ ಪಬ್ಲಿಕ್ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆ ಆಚರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಜ್ಞಾನದೀಪ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರು, ನಗರಸಭಾ ಸದಸ್ಯ ಆರ್ಪಿ ನಂಜುಂಡಸ್ವಾಮಿ ಮಾತನಾಡಿ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ನಾವು ವಾಸಿಸುತ್ತಿರುವ ಸುತ್ತಮುತ್ತಲಿನ ವಾತಾವರಣವೇ ನಮ್ಮ ಪರಿಸರ. ಇದು ಮಾನವನ ಸಾಮಾಜಿಕ, ಮಾನಸಿಕ, ದೈಹಿಕ ಬೆಳವಣಿಗೆಗಳ ಮೇಲೆ ಪರಿಣಾಮ ಬೀರುತ್ತದೆ. ಇದನ್ನು ಸ್ವಚ್ಛವಾಗಿರಿಸಿಕೊಳ್ಳುವುದು ನಮ್ಮ ಹೊಣೆ ಆಗಿದೆ ಎಂದರು. ಮತ್ತೊಬ್ಬ ನಗರಸಭಾ ಸದಸ್ಯೆ ಎಸ್ ನೀಲಮ್ಮ ಸಸಿ ನೆಟ್ಟು ನೀರೆರೆದು ಮಾತನಾಡಿ, ಜ್ಞಾನದೀಪ ಶಾಲೆಯು ಒಂದು ಮಾದರಿ ಶಾಲೆಯಾಗಲಿ. ಪರಿಸರದಿಂದ ಆಮ್ಲಜನಕ ದೊರೆತು ಉತ್ತಮ ಆರೋಗ್ಯ ಸಿಗುತ್ತದೆ. ಇಡೀ ಪ್ರಕೃತಿ ಸೌಂದರ್ಯದಿಂದ ಮನಸ್ಸಿಗೆ ನೆಮ್ಮದಿ ಸಿಗುವುದನ್ನು ಕಾಣಬಹುದು. ಹಾಗಾಗಿ ಪ್ರತಿಯೊಬ್ಬರೂ ಒಂದೊಂದು ಸಸಿ ನೆಟ್ಟು ಪರಿಸರ ಸಂರಕ್ಷಣೆ ಮಾಡಬೇಕು ಎಂದು ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಮಾಜಿ ಸದಸ್ಯ ಎಸ್ ಮಹದೇವಯ್ಯ, ಜ್ಞಾನದೀಪ ಟ್ರಸ್ಟ್ ಅಧ್ಯಕ್ಷೆ ಜಯಲಕ್ಷ್ಮಿ, ಟ್ರಸ್ಟ್ ಸಂಯೋಜಕ ವೀರಭದ್ರಪ್ಪ, ಸಹ ಶಿಕ್ಷಕರಾದ ಸಿಂಧು ನಾಯಕ್, ಮಮತಾ, ಜಯಲಲಿತಾ, ಶೋಭಾ, ಗಾಯತ್ರಿ ಇತರರು ಭಾಗವಹಿಸಿದ್ರು. ವರದಿ ಹೋಮ ನಂಜುಂಡ ನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಅಂಗವಾಗಿ ನಮ್ಮ ಜ್ಞಾನದೀಪ ಟ್ರಸ್ಟ್ ವತಿಯಿಂದ ಜ್ಞಾನದೀಪ ಪಬ್ಲಿಕ್ ಸ್ಕೂಲ್ನಲ್ಲಿ ಶ್ರೀಯುತ ನಗರಸಭಾ ಸದಸ್ಯರಾದ ಶ್ರೀಯುತ ನಂಜುಂಡಸ್ವಾಮಿಯವರು, ಶಾಲೆಯ ಮುಖ್ಯ ಶಿಕ್ಷಕಿ ಜಯಲಕ್ಷ್ಮಿ ಹಾಗೂ ಶಾಲೆಯ ಶಿಕ್ಷಕಿಯವರಿಗೆ ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ಈ ದಿನದ ಶುಭಾಶಯವನ್ನು ಕೋರುತ್ತೇನೆ. ಈ ದಿನ ನಮ್ಮ ಒಂದು ಶಾಲೆ ಚಾಮರಾಜನಗರಕ್ಕೆ ನಾವು ಒಂದು ಮಾದರಿ ಸ್ಕೂಲ್ ಆಗಬೇಕು ಅಂತ ನಾವು ಕೇಳ್ತೀವಿ. ಯಾಕೆಂತಂದರೆ ಇವತ್ತು ವಿಶ್ವ ಪರಿಸರ ದಿನಾಚರಣೆಯಲ್ಲಿ ಗಿಡನ ಸಸಿಯನ್ನು ನೆಟ್ಟಿದ್ದಾರೆ. ನಮಗೆ ಜನರು ಉಸಿರಾಟಕ್ಕೆ ಮತ್ತು ಪ್ರಾಣಿ ಪಕ್ಷಿಗಳು ಉಸಿರಾಟವನ್ನು ಮಾಡಲು ಅದು ಆಕ್ಸಿಜನ್ನ ಕೊಡ್ತದೆ. ಇದರಿಂದ ನಾವು ಆಕ್ಸಿಜನ್ನ ತಗೊಂಡು ಆರೋಗ್ಯವಂತರಾಗಿರ್ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಹಾಗೆ ಇಡೀ ಜಗತ್ತಿಗೆ ಸೂರ್ಯ ಯಾವ ರೀತಿ ಬೆಳಕು ಕೊಡ್ತಾನೆ, ಅದೇ ರೀತಿ ಇಡೀ ಪ್ರಕೃತಿ ಸೌಂದರ್ಯ, ನಮ್ಮ ಗಿಡ ಮರಗಳನ್ನ ನಾವು ಹೆಚ್ಚಾಗಿ ಬಳಸಿದಾಗ ಆ ಒಂದು ಪ್ರಕೃತಿ ಸೌಂದರ್ಯನೇ ತುಂಬ ಅಭಿವೃದ್ಧಿ ಆಗ್ತದೆ ಅಂತ ನಾವು ಕೇಳ್ಕೊಳ್ತಾ ನನ್ನನ್ನು ಕರೆಸ್ತೀನಿ. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಮ್ಮ ಜ್ಞಾನದೀಪ ಟ್ರಸ್ಟ್ ವತಿಯಿಂದ ಜ್ಞಾನದೀಪ ಪಬ್ಲಿಕ್ ಶಾಲೆಯಲ್ಲಿ ಸಾಂಕೇತಿಕವಾಗಿ ಗಿಡವನ್ನು ಶಾಲಾ ವತಿಯಿಂದ ಮತ್ತು ಟ್ರಸ್ಟ್ ವತಿಯಿಂದ ನೆಡ್ತಕ್ಕಂಥ ಕಾರ್ಯಕ್ರಮಕ್ಕೆ ನಮ್ಮ ಚಾಮರಾಜನಗರದ ನಗರಸಭಾ ಸದಸ್ಯನಿಯಾದಂಥ ಲೀಲಾವತಿ ಮೇಡಮ್ ಅವರು ನಮ್ಮ ಜೊತೆಗೆ ಬಂದಿದ್ದಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ತುಂಬ ಹೃದಯದ ಸ್ವಾಗತಗಳನ್ನ ಬಯಸ್ತಾ ಇದ್ದೀನಿ. ಹಾಗೆ ಅವರ ಸಹೋದರರಾದಂಥ ಮಾಜಿ ನಗರಸಭಾ ಸದಸ್ಯರು, ದಲಿತ ಮುಖಂಡರಾದಂಥ ಮಾದೇವಣ್ಣವರು ಇವತ್ತು ನಮ್ಮ ಜೊತೆಗೆ ಒಂದು ಸಹಕಾರ ನೀಡಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ಟ್ರಸ್ಟ್ ಮತ್ತು ನಮ್ಮ ಶಾಲಾ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಕಡೆ